ಹಲೋ ಹಲೋ ಹಲೋ. ಎಲ್ರಿಗೂ ನಮಸ್ಕಾರ. ಓ, ಯಾರ್ಯಾರು ನೋಡಿದ್ರಪ್ಪ ನಿನ್ನೆ ಮ್ಯಾಚು? ಈ 4 ಮ್ಯಾಚ್ ಏನ್ ನಡೆದಿದ್ಯೋ ಅಲ್ಲಿಗಿನ್ನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಿನ್ನೆ ಮ್ಯಾಚು. ಓಕೆ, ಟೀಮಿಗೆ ಬರೋಣ. ನಾವು ಅವ್ರನ್ನ ಆಡಿಸ್ಬೇಕು ಇವ್ರನ್ನ ಆಡಿಸ್ಬೇಕು ಹಂಗೆ ಹಿಂಗೆ ಅಂತ ಏನೋ ನಾವು ಮಾತಾಡಿದ್ವಿ. ಬಟ್ ಅಲ್ಲಿ ಪಿಚ್ ನೋಡ್ಬಿಟ್ಟು ಕೆಲವೊಂದು ಡಿಸೈಡ್ ಮಾಡಿದ್ದಾರೆ. ಇಂಗ್ಲೆಂಡ್ ಅವರು 4 ಚೇಂಜ್ ಮಾಡೋದು ಅದು ಅವ್ರು ಮೊನ್ನೆನೆ ಅನೌನ್ಸ್ ಮಾಡಿದ್ರು. ಅದು ನೆನ್ನೆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ. ಬೌಲರ್ಸ್ ಎಲ್ಲ, ಆಮೇಲೆ ಬೆನ್ ಸ್ಟೋಕ್ಸ್ ಕೈ ತೊಂದರೆ ಆಗಿರೋದು, ಜೋಫ್ರಾ ಆರ್ಚರು ಆಡ್ತಾ ಇಲ್ಲ, ಹಿಂಗೆ ತುಂಬಾ ಅವ್ರು 4 ಚೇಂಜ್ ಆಗಿತ್ತು. ಸಿಮಿಲರ್ಲಿ ನಮ್ಮವರು 4 ಚೇಂಜ್ ಮಾಡಿದ್ದಾರೆ. ಏನಂತಂದ್ರೆ ಆಕಾಶ್ ದೀಪ್ ಇಂಜುರಿಯಿಂದ ಅವ್ರ ಬದಲು ಅನ್ಶುಲ್ ಕಂಬೋಜ್ ಆಡಿದ್ರು. ಅವ್ರು ಫಿಟ್ ಆದ್ರು, ಆಕಾಶ್ ದೀಪ್ ವಾಪಸ್ ಬಂದ್ರು. ಪಂತ್ ಆಬ್ವಿಯಸ್ಲಿ ಇಂಜುರಿ ಎಲ್ರಿಗೂ ಗೊತ್ತೇ ಇದೆ. ಸೊ ಪಂತ್ ಬದಲಿಗೆ ಧ್ರುವ್ ಜುರೇಲ್ ಆಡ್ಬೇಕಾಗಿತ್ತು. ಬುಮ್ರಾ 3 ಟೆಸ್ಟ್ ಆಡ್ತೀನಿ ಅಂದಿದ್ರು. ಎಲ್ರು ಒಂದು ಹೋಪ್ ಮಾಡಿದ್ರು ಅಷ್ಟೇ, ಈ 5ನೇ ಟೆಸ್ಟ್ ಆಡ್ಬೋದು ಅಂತ. ಬಟ್ 90% ಕನ್ಫರ್ಮ್ ಇತ್ತು. ಸೊ ಬುಮ್ರಾ ಬದಲಿಗೆ ಪ್ರಸಿದ್ಧ ಕೃಷ್ಣ ಆಡ್ತಾ ಇರೋದು. ಬಟ್ ಸರ್ಪ್ರೈಸ್ ಏನಂತಪ್ಪ ಅಂದ್ರೆ, ಶಾರ್ದುಲ್ ಠಾಕೂರ್ ಬದಲಿಗೆ ಕರುಣ್ ನಾಯರ್ನ ತಗೊಂಡ್ಬಂದಿರೋದು. ಅಂದ್ರೆ ಕರುಣ್ ನಾಯರ್ಗೆ ಇನ್ನೊಂದು ಚಾನ್ಸ್ ಸಿಕ್ತಾ ಅಂತ. ಐ ಥಿಂಕ್ ಕರುಣ್ ನಾಯರ್ಗೆ ಅದೊಂಥರ ಒಳ್ಳೇದೇನೆ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಕರುಣ್ ನಾಯರ್. ಓಕೆ, ಈಗೇನ್ ಸತತವಾಗಿ 5ನೇ ಸರಿನೂ ಶುಭ್ಮನ್ ಗಿಲ್ ಟಾಸ್ ಸೋತಿದ್ದು. ಅದು ಏನಾಗಿದೆಯೋ ಗೊತ್ತಿಲ್ಲ. ಅವ್ರು ಎಸಿವಾಗ್ಲೂ ಏನಾರು ಮಾಡ್ತಾರ, ಅಥವಾ ಇವ್ರದೇ ಹಣೆ ಬರ ಸರಿ ಇಲ್ವಾ, ಏನ್ ಕತೆ ಗೊತ್ತಿಲ್ಲ. ಸೊ ಟಾಸ್ ಸೋತ್ ನೀವು ಬ್ಯಾಟಿಂಗ್ ಆಡಿ ಅಂತಾರೆ. ಟೀಮ್ ನೋಡಿದ್ರೆ ಅವ್ರು ಇಲ್ಲ ದಿವಸ ಕೊಟ್ಟಿದ್ದ ಟೀಮ್ ನೋಡಿದ್ರೇನೆ ಪಿಚ್ ಹೆಂಗಿರುತ್ತೆ ಅಂತ ಎಲ್ರಿಗೂ ತುಂಬಾ ಜನ ಇದು ಮಾಡಿದ್ರು, ಥಿಂಕ್ ಮಾಡಿದ್ರು ಹೆಂಗಿರ್ಬೋದು ಟೀಮು ಅಂತ. ಸಾರಿ, ಪಿಚ್ ಅಂತ. ಯಾಕೆಂತಂದ್ರೆ 4 ಜನ ಫಾಸ್ಟ್ ಬೌಲರ್ ಆಡಿಸ್ತಿದ್ದಾರೆ. ಅಂದ್ರೆ ಅರ್ಥ, ಗ್ರೀನ್ ಟಾಪ್ ಫಾಸ್ಟ್ ಬೌಲರ್ಗೆ ಹೆಲ್ಪ್ ಇರೋ ಪಿಚ್ಚೇ ಕೊಡ್ತಾರೆ ಅಂತ ಅರ್ಥ ಆಯ್ತು. ಸೊ ಆ ಲೆಕ್ಕಕ್ಕೆ ನಮ್ಮ ಇಂಡಿಯಾದವರು 3 ಜನ ಫಾಸ್ಟ್ ಬೌಲರು, ಹೆಂಗಿದ್ರು ನಮ್ಮ ಇಬ್ರು ಸ್ಪಿನ್ನರ್ ಇದ್ದಾರೆ. ಬಟ್ ಮೇಯ್ನ್ ಆಗಿ ರಿಷಬ್ ಪಂತ್ ಇಲ್ಲದೆ ಇರೋದು ನಮಗೆ ಪ್ರಾಬ್ಲಮ್ ಆಗ್ಬೋದು ಸ್ಕೋರಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು ಶಾರ್ದುಲ್ ಠಾಕೂರ್ ಬದಲಿಗೆ ಕರುಣ್ ನಾಯರ್ ಆಡಿಸ್ತಾ ಇರೋದು. ಏನಂತ ಡಿಫ್ರೆನ್ಸ್ ಮಾಡಿಲ್ಲ. ಅದು ಕರುಣ್ ನಾಯರ್ಗೂ ಒಂದು ಹೆಲ್ಪ್ಫುಲ್ ಆಯ್ತು. ಬಟ್ ಸ್ಟಿಲ್ ಓಕೆ. ಓಕೆ, 2 ಸರಿ ನೆನ್ನೆ ಮ್ಯಾಚಲ್ಲಿ 2 ಸರಿ ಮಳೆ ಬಂದು ಬೇರೆ ಡಿಸ್ರಪ್ಟ್ ಆಯ್ತು. ಅದೊಂದು ತಲೆನೋವು, ಏನೇನು ಆಯ್ತು ಬಿಡಿ. ಹಾಗಾದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ಬ್ಯಾಟ್ಸ್ಮನ್ಗಳು ಒಂದು ರಿದಮ್ ಅಲ್ಲಿ ಇರ್ತಾರೆ, ಆ ರಿದಮ್ ಕಳ್ಕೋಬಾರ್ದು. ಈ ಮಳೆ ಬಂದಿದ್ದು 2-3 ಸರಿ ಹಂಗಾಗಿದೆ. 1 ಸೆಕೆಂಡ್. ಸೊ ವಾಟ್ ಎವರ್ ಶುರು ಮಾಡಿದ್ರು. ಈಗೇನು ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್. ಜೈಸ್ವಾಲ್ಗೆ ಏನಾಗಿದೆ ಗೊತ್ತಿಲ್ಲ, ಬರೀ 9 ಬಾಲ್ ಫೇಸ್ ಮಾಡಿ 2 ರನ್ ಹೊಡೆದು ಔಟ್ ಆಗಿದ್ದು. LBW ಬಾಲ್ನೇ ಜಡ್ಜ್ ಮಾಡಿಲ್ಲ. ಹುಡುಗ ಚೆನ್ನಾಗಿ ಒಳ್ಳೆ ಟೆಕ್ನಿಕ್ ಇದೆ, ಚೆನ್ನಾಗಿ ರನ್ ಹೊಡಿಯಕ್ ನೋಡ್ತಾನೆ, ಎಲ್ಲ ಚೆನ್ನಾಗಿದೆ. ಓಪನಿಂಗ್ ಬ್ಯಾಟ್ಸ್ಮನ್ ಇರೋ ಆಟಿಟ್ಯೂಡ್ ಚೆನ್ನಾಗಿದೆ ಅಂತ ನಾವ್ ಅನ್ಕೊಂಡ್ರೆ, ಈಗ ಈ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಎಲ್ಲೋ ಒಂಚೂರು ಕಳೆದೋದಂಗಿದ್ದಾನೆ ಹುಡುಗ. ಎನಿವೆ, ಅದು ಬಾಲು ಒಳ್ಳೆ ಬಾಲೆ ಬಿತ್ತು, ಅದೇನ್ ಮಾಡಕ್ಕಾಗಲ್ಲ. ಬಟ್ ಅಂತದನ್ನೆಲ್ಲ ಸಿ ಆಫ್ ಮಾಡೋ ಕೆಪಾಸಿಟಿ ಇತ್ತು ಅವನಿಗೆ, ಅದೇ ಎಲ್ಲ ಮಿಸ್ ಹೊಡಿತಾ ಇರೋದು. ನೆಕ್ಸ್ಟ್ KL ರಾಹುಲ್ ಏನ್ ಚೆನ್ನಾಗಿ ಆಡ್ತಿದ್ದ ಆಡೋ ತನಕ. ಬಟ್ ಯಾವಾಗ ಅದು ಮಿಸ್ ಆಯ್ತು, ಯಾರಪ್ಪ ಇದು KL ಅಥವಾ ಬೇರೆಯವ್ರ ಅಂತ ಅನ್ನಿಸ್ಬೇಕು.
ಸೊ ಕೆ ಎಲ್ ರಾಹುಲ್ ಆಡೋ ತನಕ ಚೆನ್ನಾಗಿ ಆಡ್ತಿದ್ನಪ್ಪ. ಅದು ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಒಂದು ಔಟ್ಸೈಡ್ ಆಫ್ ಸ್ಟಂಪ್ ಬಾಲ್ನ ಒಳಗೆ ಎಳ್ಕೊಂಡು ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆಗಿದ್ದು. ನೋಡಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ಲಿಲ್ಲ ಅದು. ಅದೇನು ಒಂದು ಪಾಯಿಂಟಲ್ಲಿ ಹೊಡಿಬೋದು ಅಂತ ಅನ್ಕೊಂತಾರೋ, ಅಷ್ಟೊಂದು ಔಟ್ಸೈಡ್ ಇರಲಿಲ್ಲ. 4th 5th ಸ್ಟಂಪ್ ಅಲ್ಲಿ ಇದ್ದಿದ್ದನ್ನ ಹಿಂಗೆ ಕಟ್ ಮಾಡೋದು ಕಷ್ಟ. ಆಕ್ಚುಲಿ ಅದನ್ನೆಲ್ಲ ಬಿಡ್ತಿದ್ರು, ಆರಾಮಾಗಿ ಬಿಡೋ ಅಂತ ಬಾಲು. ಏನಾಯ್ತೋ ಗೊತ್ತಿಲ್ಲ. ಸಾಯಿ ಸುದರ್ಶನ್ ಸಖತ್ತಾಗಿ ಆಡ್ದ. ಹೊಡೆದಿರೋದು 38 ರನ್ ಅಂತ ಕಾಣಿಸ್ಬೋದು, ಬಟ್ 108 ಬಾಲ್ ಫೇಸ್ ಮಾಡಿದ್ದು. ನಾನು ಅದೇ ಹೇಳೋದು, ನಂಬರ್ 3 ಇರೋನು ಜಾಸ್ತಿ ಬಾಲ್ನ ಫೇಸ್ ಮಾಡಬೇಕು, ಅವಾಗ ನಂಬರ್ 4 5 ಅವ್ರು ಬಂದು ಸ್ಕೋರ್ ಮಾಡಕ್ಕೆ ಈಸಿ ಆಗುತ್ತೆ. ಬಾಲ್ನ ಹಳೇದ್ ಮಾಡಬೇಕು ಅಂತ. ಹಂಗೆ ಆಯ್ತು. ಸೊ ಒಂದ್ಸರಿ ಕೆ ಎಲ್ ರಾಹುಲ್ ಔಟ್ ಆದ್ಮೇಲೆ ಸಾಯಿ ಸುದರ್ಶನ್ ಅಂಡ್ ಶುಭ್ಮನ್ ಗಿಲ್ ಅವ್ರು ಒಟ್ಟಿಗೆ ಗುಜರಾತ್ಗೆ ಆಡಿದ್ದಾರೆ. ಗುಜರಾತ್ ಟೈಟನ್ಸ್ಗೆ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ರೆ, ಅವ್ರಿಬ್ರು ಮಧ್ಯೆನೆ ಒಂಥರ ಮಿಸ್ಕಮ್ಯುನಿಕೇಶನ್ ಆಗಿ ಗಿಲ್ ರನ್ಔಟ್ ಆಗ್ಬಿಡೋದ. ಒಳ್ಳೆ ಕಥೆ ಆಯ್ತಲ್ಲ. ಇಬ್ರು ಗುಜರಾತ್ ಟೈಟನ್ಸ್ ಓಪನರ್ಸ್ ಓಪನ್ ಮಾಡ್ತಿದ್ದವ್ರು. ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಇವ್ರು ರನ್ ಹೊಡಿತಾರಪ್ಪ ಅಂತ ಅಂದ್ರೆ, ಶುಭ್ಮನ್ ಗಿಲ್ ಒಂದ್ ಸಿಂಗಲ್ ರನ್ ಕದಿಯಕ್ ಹೋಗಿ ಪಿಚಕ್ ಅಂತ ಔಟ್ ಆಗ್ಬಿಡದ. ಅಯ್ಯೋ, ತಲೆ ಕೆಟ್ಟೋಯ್ತು ನನಗೆ ನೋಡ್ಬಿಟ್ಟು. ಬಟ್ ಅಲ್ಲಿ ತನಕ ಚೆನ್ನಾಗಿ ರನ್ ಬರ್ತಾ ಇತ್ತು. ಶುಭ್ಮನ್ ಗಿಲ್ ರನ್ ಹೊಡಿಯಕ್ಕೆ ನೋಡ್ತಾ ಇದ್ರು. ಸೊ ಗಿಲ್ ಔಟ್ ಆದ್ಮೇಲೆ ಅಲ್ಲಿ ಕರುಣ್ ನಾಯರ್ ಬಂದಿದ್ದು. ಕರುಣ್ ನಾಯರ್ ಸಾಲಿಡ್ ಹಾಕೊಂಡಿದ್ವಿ. ಏನು ರನ್ಗೆ ಹೋಗೋ ಅಂತ ಬಾಲ್ ಮಾತ್ರ ಹೊಡಿತಾ ಇದ್ದ ಮನುಷ್ಯ. ತಾನೇ ಬಾಲ್ಗೆ ರೀಚ್ ಆಗ್ತಾ ಇರ್ಲಿಲ್ಲ. ಚೆನ್ನಾಗಿ ಆಡ್ತಾ ಇದ್ದ. ನನಗೆ ಚೆನ್ನಾಗಿ ಆಡ್ತೀಯೇನೆ, ಇನ್ನೂ ಇದ್ದಾನೆ, ಔಟ್ ಆಗಿದ್ದಾನೆ. ಫಸ್ಟ್ 50 ಅಂದ್ರೆ 300 ಹೊಡೆದ್ಮೇಲೆ ಇವತ್ತೇ 50+ ರನ್ ಹೊಡೆದಿರೋದು. ಸೊ ಅಗೇನ್ ರವೀಂದ್ರ ಜಡೇಜಾನು ಚೆನ್ನಾಗಿ ಸೆಟಪ್ ಮಾಡಿದ್ರು. ಆ ಕಡೆ ಈ ಕಡೆ ಒಂದು ಬಾಲ್ ಹಾಕಿ ಒಂದು 4 ಹೊಡಿಸ್ಕೊಂಡು ಸಡನ್ ಆಗಿ ವಿಕೆಟ್ ಮೇಲೆ ಹಾಕಿದ್ದು. ಜಡೇಜಾನು ಔಟು, ಧ್ರುವ್ ಜುರೇಲು ಔಟ್ ಆಗಿರೋದು. ಅದು ಹಂಗೇನೆ ಅವರು ಫ್ರಸ್ಟ್ರೇಟ್ ಮಾಡಿ ಆ ಕಡೆ ಈ ಕಡೆ ಹಾಕಿ ಅದು ಸ್ಲಿಪ್ಪಲ್ಲಿ ಔಟ್ ಆಗಿದ್ದು. ಸೊ ವಾಷಿಂಗ್ಟನ್ ಸುಂದರ್ ಅಂತ ಕರುಣ್ ನಾಯರ್ ಆಡ್ತಾ ಇದ್ದಾರೆ. ಈಗ ಟೋಟಲ್ ಸ್ಕೋರ್ ಇಂಡಿಯಾದು 204ಕ್ಕೆ 6. 64 ಓವರ್ ಆಗಿದೆ. ಅಂದ್ರೆ ಇನ್ನು 16 ಓವರ್ ಆದ್ರೆ ಅವ್ರಿಗೆ ಹೊಸ ಬಾಲ್ ಸಿಗುತ್ತೆ. ಸೊ ಇನ್ನು 16 ಓವರಲ್ಲಿ ಇವರಿಬ್ರು 6 ಓವರ್ ನೋಡ್ಕೊಂಡು ಆಡಿ. ಬಟ್ 10 ಓವರು ಸ್ಕೋರ್ ನೋಡಿದ್ರೆ ಐ ಥಿಂಕ್ ಒಂದು 280, 10 ಓವರ್ ಸ್ಕೋರ್ ನೋಡಿದ್ರೆ ಅಟ್ಲೀಸ್ಟ್ 260 ಮಾಡ್ಬೋದಾ, 50 250 260 ಅಂತ. ಆಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಆಡಿ 300+ ಅಂತೂ ಸ್ಕೋರ್ ಮಾಡ್ಬೋದು. ಈ ಪಿಚ್ಚಲ್ಲಿ ಒಳ್ಳೆ ಸ್ಕೋರು. ಸೋ ಫಾರ್ ಈ ಪಿಚ್ಚಲ್ಲಿ ಒಳ್ಳೆ ಸ್ಕೋರ್ ಬಂದಿದೆ ಅಂತ ಹೇಳ್ತೀನಿ. 6 ವಿಕೆಟ್ ಬಿದ್ದಿರ್ಬೋದು ನಮ್ದು. ನಾವು ವಿಕೆಟ್ ನೋಡಬಾರ್ದು, ಸ್ಕೋರ್ ನೋಡಬೇಕು, ನಮ್ಮವ್ರು ಹೆಂಗೆ ವಿಕೆಟ್ ತೆಗಿತಾರೆ ಅಂತ. ಆ ಲೆಕ್ಕದಲ್ಲಿ ಚೆನ್ನಾಗೇ ನಡೆದಿದೆ. ಅದಲ್ಲದೆ ಟೋಟಲ್ ನೋಡಿ ಅಟ್ಲೀಸ್ಟ್ ಒಂದು 85-90 ಓವರ್ ಆಗ್ಬೇಕು. ರೂಲ್ಸ್ ಪ್ರಕಾರ 90 ಆಗ್ಬೇಕು. ಅವ್ರು 1 or 2 ಓವರ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಂಜುರಿ ಆಯ್ತು, ಇನ್ನೊಂದಾಯ್ತು, ಮಳೆ ಬಂತು, ಚೇಂಜ್ ಓವರ್ ಅನ್ಕೊಂಡು. ಬಟ್ ನಿನ್ನೆ 35 ಓವರ್ ಕಡಿಮೆ ಆಗಿದೆ. ಸೊ ಹಂಗಾಗಿ 64 ಓವರ್ಗೆ 204 ರನ್ನು. ಐ ಥಿಂಕ್ 2 ಸೆಷನ್ ಲೆಕ್ಕ. ಸೊ 204 ರನ್ ಒಳ್ಳೆ ಸ್ಕೋರ್, ಅಂತೂ ಒಳ್ಳೆ ಸ್ಕೋರೇನೆ. ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಆಡಿ ಹೆಂಗಿರೋ ಇದು ಫಸ್ಟ್ ಇನ್ನಿಂಗ್ಸ್ ಆಲ್ ಔಟ್ ಆಗೋ ತನಕ ಆಡ್ತೀವಿ. ಇಲ್ಲಿ ಬ್ಯಾಟ್ಸ್ಮನ್ ಅಂತ ಇವರಿಬ್ಬರೇ ಇರೋದು, ಕರುಣ್ ನಾಯರ್ ಅಂಡ್ ವಾಷಿಂಗ್ಟನ್ ಸುಂದರ್. ಸ್ವಲ್ಪ ಮುಂದೆ ತಗೊಂಡೋಗಿ ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್ ಅಂದ್ರೆ ಬ್ಯಾಟರ್ಸ್ ಇರೋ ತನಕ ಇವ್ರು ಸಪೋರ್ಟ್ ಮಾಡಿದ್ರೆ 300+ ಅಂತೂ ಟಚ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಹಂಗೆ ಮಾಡಿದ್ರೆ ಒಳ್ಳೆ ಸ್ಕೋರೇನೆ ಫಸ್ಟ್ ಇನ್ನಿಂಗ್ಸ್ಗೆ. ಯಾಕೆಂದ್ರೆ ಪಿಚ್ ಹಂಗಿದೆ, ಫುಲ್ಲು ಗ್ರೀನ್ ಟಾಪ್ ಇದೆ. ನಮ್ಮವರಂತೂ 3 ಜನನು ಒಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಪ್ರಸಿದ್ಧ ಕೃಷ್ಣ ಪಿಚ್ ಯೂಸ್ ಮಾಡ್ದಲೇ ಇರ್ಬೋದು, ಬಟ್ ಆಕಾಶ್ ದೀಪ್ ಮತ್ತೆ ಮೊಹಮ್ಮದ್ ಸಿರಾಜು ಇವ್ರಿಗಿರೋ ಟ್ಯಾಲೆಂಟ್ಗೆ ವಿಕೆಟ್ಸ್ ಬೇಗ ಎತ್ತುತ್ತಾರೆ. ಇದೇ ಫಸ್ಟ್ ಉಲ್ಟಾ ಆಗಿದ್ದಿದ್ರೆ ಅವ್ರು ಬ್ಯಾಟಿಂಗ್ ಮಾಡಿ ನಮ್ಮವ್ರು ಬೌಲಿಂಗ್ ಮಾಡಿದ್ರೆ 150-170 ಆಲ್ ಔಟ್ ಮಾಡಿ ಬಿಸಾಕಿರೋರು. ಸೊ ಹಂಗಾಗಿ ಒಂದು ಒಳ್ಳೆ ಪಾಸಿಟಿವ್ ಅಲ್ಲಿ ಇದೆ ಇಂಡಿಯಾ ಪೊಸಿಷನ್ ಆಫ್ಟರ್ ಫಸ್ಟ್ ಡೇ ಆಫ್ ದಿ 5th ಟೆಸ್ಟ್ ಅಂತ ಹೇಳ್ತೀನಿ.
ಸುಮ್ಮನೆ ಅವ್ರ ಕಡೆ ಬ್ಯಾಟಿಂಗ್ ಕಡೆ ಬೌಲಿಂಗ್ ಕಡೆ ಕಣ್ಣಾಸಿದ್ರೆ ಗಸ್ ಆಟ್ಕಿನ್ಸನ್ 2 ವಿಕೆಟು, ಜಾಶ್ ಟಂಗ್ ಅವ್ರು ಫಸ್ಟ್ 2 ಮ್ಯಾಚ್ ಆಡಿದ್ದ ಅನ್ಸುತ್ತೆ ಈ ಮನುಷ್ಯ. ಆಮೇಲೆ ಜೋಫ್ರಾ ಆರ್ಚರ್ ಬಂದ್ಮೇಲೆ ಆಡಿಲ್ಲ. ಸೊ ಅವಗೂ 2 ವಿಕೆಟು. ಜೇಮಿ ಓವರ್ಟನ್ ಒಂದ್ ಸ್ವಲ್ಪ ಅಂತ ಇದು ಇನ್ನು ರಿದಮ್ ಅಲ್ಲಿ ಕಾಣಿಸ್ಲಿಲ್ಲ. ಕ್ರಿಸ್ ವೋಕ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು ಅವ್ರಿಗೆ. ಬಟ್ ಒಂದು ಏನದು ಬೌಂಡ್ರಿ ತಡೆಯಕ್ ಹೋಗಿ ಕೈ ತುಂಬಾ ಇದಾಗಿ ಇಂಜುರಿ ಆಗಿದೆ ಅವ್ರಿಗೆ. ಮೂವ್ ಮಾಡ್ದಿದ್ದಂಗೆ ಹಿಂಗ ಆಲ್ರೆಡಿ ಇದನ್ನ ಕಟ್ಕೊಂಡು ಫೀಲ್ಡಿಂದ ಈಚೆ ಹೋಗಿದ್ದಾರೆ. ಸೊ ನಮ್ಗೆ ಅಲ್ಲಿ ಇವಾಗ 3 ಜನ ಮೇನ್ ಬೌಲರ್ಸ್, ಅದರಲ್ಲಿ ಜೇಮಿ ಓವರ್ಟನ್ ಅಂತ ಎಫೆಕ್ಟಿವ್ ಆಗಿಲ್ಲ, ಇವರಿಬ್ರ ಮೇಲೆ ಬರುತ್ತೆ. ಸೊ ಹಂಗಾಗಿ ಇದೊಂದು ಅಡ್ವಾಂಟೇಜ್. ಓಕೆ, ಸಾರಿ ಫಾರ್ ಕ್ರಿಸ್ ವೋಕ್ಸ್, ಪಾಪ ಅವ್ನಿಗೆ ಇಂಜುರಿ ಆಗಿದೆ. ಬಟ್ ನಾನು ಹೇಳ್ತಿರೋದು ಆಸ್ ಎ ಟೀಮ್, ಆಸ್ ಎ ಮ್ಯಾಚ್ ಅಲ್ಲಿ ನಮ್ಗೆ ಇಂಡಿಯಾಗೆ ಇದೊಂಥರ ಅಡ್ವಾಂಟೇಜ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಈ ಮ್ಯಾಚ್ನ ಎಲ್ಲ ಕಡೆ ನೋಡ್ಬೋದು. ನಮ್ಮ RCB ಕಂದ ಜೇಕಬ್ ಬೆಥಲ್ 2 ಓವರ್ ಮಾಡಿದ್ರು. ಓಕೆ, ಏನಂತ ಎದುರಿಸ ಅಂತ ಬೌಲಿಂಗ್ ಏನಲ್ಲ, 1 ಓವರ್ ಮೇಡಿನೂ ಇದೆ ಅದರಲ್ಲಿ, ಬಟ್ ಅಂತ ಎದುರಿಸ ಅಂತ ಬೌಲಿಂಗ್ ಏನಿಲ್ಲ. ಸೊ ಹಂಗಾಗಿ ಅವ್ರ ಬೌಲಿಂಗು ಓಕೆ ಅಂತ ಇದೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿ. ಯಾಕಂದ್ರೆ ಈ ತರ ಗ್ರೀನ್ ಟಾಪ್ ಇದ್ದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಕೆಲವೊಂದು ವಿಕೆಟ್ಸ್ ಅಂತೂ ನಮ್ಮವರೇ ತಪ್ಪ. KL ರಾಹುಲ್ ರಾಂಗ್ ಶಾಟು, ಗಿಲ್ಲು ರನ್ಔಟು, ಅದ್ಬಿಟ್ರೆ ಒಳ್ಳೆ ಬಾಲ್ ಬಿದ್ದು ಔಟ್ ಆಗಿದ್ದು ನನ್ನ ಪ್ರಕಾರ ಜಡೇಜಾ ಅಂಡ್ ಸಾಯಿ ಸುದರ್ಶನ್. ಒಳ್ಳೆ ಬಾಲ್ಗೆ ಔಟ್ ಆದ್ರು, ಅಂದ್ರೆ ಒಳ್ಳೆ ಬಾಲ್ ಹಾಕಿ ಔಟ್ ಮಾಡಿದ್ ಅವ್ರಿಬ್ರುನಷ್ಟೇ. ಸೊ ಹಂಗಾಗಿ ಇವ್ರದ್ದೇನು ಅಂತ ಹೇಳ್ಕೊಳ್ಳೋ ಅಂತ ಬೌಲಿಂಗ್ ಬಂದಿಲ್ಲ. ಸೊ ಫಸ್ಟ್ ಇದು ಇಲ್ಲಿಗೆ ಮುಗಿಸ್ತೀನಿ. ಓಕೆ, ನನ್ನ ರಿವ್ಯೂ ಇಲ್ಲೇ ಮುಗಿಸ್ತೀನಿ. ಏನಪ್ಪ ಕೊನೆಯದಾಗಿ ಇವತ್ತಿನ ವಿಚಾರ ಸಂತೋಷ ಏನಪ್ಪ ಅಂತಂದ್ರೆ, ಕರುಣ್ ನಾಯರ್ ಫಾರ್ಮಿಗೆ ಬಂದಿರೋದು, 50+ ರನ್ ಆಗಿದೆ. ಅಣ್ಣ ಹಿಂಗೆ ಕಂಟಿನ್ಯೂ ಮಾಡಿ, ಸೆಂಚುರಿ ಹೊಡೀರಿ. ಒಂದು ಸ್ವಲ್ಪ ಇನ್ನು ಅಟ್ಲೀಸ್ಟ್ ಇನ್ನೊಂದು 3-4 ಇಯರ್ಸು ಇಂಡಿಯನ್ ಟೀಮಲ್ಲಿ ಪರ್ಮನೆಂಟ್ ಆಗಿ ಇರಬೇಕು. ಇವತ್ತು ಸುವರ್ಣ ಅವಕಾಶ. ಬಾಲ್ ತಿಂದ್ರು ಪರವಾಗಿಲ್ಲ, ಟೈಮ್ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಸ್ಕೋರ್, ದೊಡ್ಡ ಸ್ಕೋರ್, ಸೆಂಚುರಿ ಮಾಡಿಕೊಂಡು ಬರಲಿ. ಈಗಲೂ ಕೂಡ ಪ್ರೂವ್ ಆಗಿದೆ. ಎಸ್, ಗಂಭೀರ್ ಬಿಡಲ್ಲ ನನ್ನ ಪ್ರಕಾರ, ಗಂಭೀರ್ ಬಿಹೇವಿಯರ್ ನೋಡಿದ್ರೆ. ಬಟ್ ಸ್ಟಿಲ್ ಮುಂದೆ ಇದೊಂದು ಚಾನ್ಸು ಸ್ವಲ್ಪ ದೊಡ್ಡದಾಗಿ ಮಾಡಿ ವಿನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಕನ್ನಡದ ಹುಡುಗ ಕರುಣ್ ನಾಯರ್ ಒಂದು ಚಾನ್ಸ್ ಇದೆ. ಓಕೆ, ಮುಗಿಸೋಣ, ನೋಡೋಣ ಏನಾಗುತ್ತೆ ಇವತ್ತು ಅಂತ. ನಿಮ್ಮ ವಿಷಯಗಳೇನಾರು ಇದ್ರೆ ದಯವಿಟ್ಟು ತಿಳಿಸಿ. ಒಂದು ಕಾಂಟ್ರವರ್ಸಿ ಇತ್ತು, ಅದು ಅಂಪೈರಿಂಗ್ ಕೊಟ್ಬಿಟ್ರು ಅಂತ ನಾನು 2-3 ಕಡೆ ಕೇಳಿದೆ. ಪಾಪ ಹಳೆ ಅಂಪೈರು DRS ಬರೋಕ್ ಮುಂಚೆಯಿಂದನೂ ಅಂಪೈರಿಂಗ್ ಮಾಡ್ತವ್ರೆ. ಅದೊಂದು ಇದ್ರಲ್ಲಿ ಕೊಟ್ಬಿಟ್ಟಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ಮುಂಚೆ ಏನಂದ್ರೆ ಇಲ್ಲಪ್ಪ ಟಚ್ ಆಗಿದೆ ಅಂತ ಹೇಳ್ಬಿಡೋರು, DRS ಬರೋಕ್ಕಿಂತ ಮುಂಚೆ. ಸೊ ಆ ತರ ಹಂಗ ಹೇಳ್ಬಿಟ್ಟಿರ್ಬೇಕು, ಅಭ್ಯಾಸ ಬಲ ಅಂತ ಒಂದು ಯಾರೋ ಹೇಳಿದ್ ನೋಡ್ದೆ. ಸೊ ಅರ್ಥ ಆಗ್ಲಿ, ಯಾರು ಮ್ಯಾಚ್ ನೋಡಿಲ್ಲ ಅರ್ಥ ಆಗ್ಲಿ ಅಂತಂದ್ರೆ, ಒಂದು ಬಾಲು ಹಿಂಗೆ ಸಾಯಿ ಸುದರ್ಶನ್, ಓಕೆ, ಮ್ಯಾಚ್ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಅರ್ಥ ಆಗಂಗೆ ಫುಲ್ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಬಾಲು ಸಾಯಿ ಸುದರ್ಶನ್ ಹಿಂಗಂತಾರೆ, ಇವರು LBW ಅಪೀಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಬ್ಯಾಟಿಂಗ್ ಅಂದ್ರೆ ಅಂಪೈರು ಅಪೀಲ್ ಮಾಡಕ್ ಹೋದಾಗ್ಲೇನೆ, ಇಲ್ಲ ಬ್ಯಾಟಿಂಗ್ ಇನ್ಸೈಡ್ ಎಡ್ಜ್ ಆಗಿದೆ ಅಂತ ಹಿಂಗೆ ಕೈಯಲ್ಲಿ ಹಿಂಗೆ ತೋರಿಸ್ತಾರೆ. ಅವರು ಓಕೆ ಅಂತ ಸುಮ್ಮನಾಗ್ತಾರೆ, ಯಾರು ಇಂಗ್ಲೆಂಡ್ ಅವರು. ಬಟ್ ಅವ್ರು ಹಂಗೆ ಹೇಳಿಲ್ಲ ಅಂದ್ರೆ ಅವರು ಇದು ತಗೋತಿದ್ರಲ್ವಾ ಅಂತ ಎಲ್ಲ ಕಡೆ ಕಾಮೆಂಟ್ಸ್ ಬರ್ತಾ ಇದೆ. ಬಟ್ ಕೆಲವ್ರು ಹೇಳೋದೇನಂದ್ರೆ, ಹಳೆ ಅಂಪೈರು ಮುಂಚೆ ಏನಂತಂದ್ರೆ DRS ಇಲ್ಲದೆ ಇದ್ದಾಗ ಇಲ್ಲಪ್ಪ ಟಚ್ ಆಗಿದೆ ಅಂತ ಹೇಳೋರು. ಯಾಕಂದ್ರೆ ಅಂಪೈರ್ ಡಿಸಿಷನ್ ಕೊಡ್ಬೇಕಲ್ವಾ, ಅವ್ರು ಹಂಗೆ ಹೇಳೋದು ಅಭ್ಯಾಸ ಬಲದಿಂದ ಹೇಳ್ಬಿಟ್ರು ಅಂತ. ಬಟ್ ಈಗ DRS ಅನ್ನೋ ಮಹತ್ವ ತುಂಬಾ ಇರೋದ್ರಿಂದ ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು. ಬಟ್ ಅಂತ ಏನು ಕಾಂಟ್ರವರ್ಸಿ ಮಾಡೋ ಅಗತ್ಯ ಇಲ್ಲ. ಒಂದು DRS ಅವ್ರು ಕಳ್ಕೊಬಿಟ್ಟಿದ್ರೆ
ನಮ್ಮವ್ರ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೇಕಲ್ವಾ. ಒಂದು DRSಗೋಸ್ಕರ ಇದನ್ನೇನು ಅಂತ ದೊಡ್ಡ ಕಾಂಟ್ರವರ್ಸಿ ಮಾಡೋ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಓಕೆ, ಮುಗಿಸ್ತೀನಿ ವಿಡಿಯೋ. ಏನಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.